ರೈತ ಸಂಘಕ್ಕೆ, ಜೌಗೊಂಡನಹಳ್ಳಿ ಗ್ರಾಮ ರೈತ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಏನೇ ಬರಲಿ, ಏನೇ ಬರಲಿ. ನಮ್ಮ ಪಂಚಾಯತಿಯಲ್ಲಿ ಯಾರು ಇದ್ರ ನೀರಿನ ಬಗ್ಗೆಕ್ಕೆ ಆಗ್ಲಿ ಇನ್ನೊಂದಕ್ಕೆ ಆಗ್ಲಿ ಯಾವ್ದಕ್ಕೂ ಒಂದು ಬೋರಿನ ಬಗ್ಗೆ ಆಗ್ಲಿ ಚಂದ್ರಪ್ಪ ಮಾಡ್ಕೊಡ್ತೀನಿ ಅಂತ ಹೋದ ವರ್ಷ 2 ವರ್ಷ 3 ವರ್ಷದಿಂದ ಹೇಳ್ತಾನೆ ಬಂದ್ರು. ಇವು 6 ತಿಂಗಳಿಂದಲೂ ನೀರಿಲ್ಲ. ಭಾಳ ಕಷ್ಟ ಆಗೈತೆ ನಮಗೆ ನೀರಿಗೆ. ಏನೋ ಹೊಲ್ದಾಗಿರೋರು ಇಷ್ಟು ಹೊಲ್ದಾಗಿರಿದ್ರು ಓಟೆ ಅಂತ ಹೇಳಿ ಮನೆ ತಂದ್ಕೊಂಡು ಅವ್ರವ್ರ ಪಾಡಿ ಇಲ್ದಾರೆ ಏನು ಮಾಡಬೇಕು. ಭಾಳ ನಮಗೆ ತೊಂದರೆ ಆಗೈತೆ. ಒಂದು ಚರಂಡಿದಾಗಿರ್ಬೋದು, ನೀರಿಂದಾಗಿರ್ಬೋದು, ಎಲ್ಲದಕ್ಕೂ ಈ ಊರಾಗಿ ಭಾಳ ಇದು 300-400 ಗ್ರಾಮ ಮನೆ ಇದಾವೆ. ಯಾವೂರು? ಚಂದ್ರಪ್ಪರು ಮಾಡ್ತೀರಂತ ಬರೀ ಚಂದ್ರಪ್ಪ ಪಾಯಿಂಟ್ ಮಾಡಿದ್ರು ಬಿಟ್ರು ಹೋದ್ರು. ನಾವೇನ್ ನೀರ್ ಕುಡಿಯೋ ಊರಾಗ ಒಂದ್ ಫಿಲ್ಟರ್ ನೀರಿಲ್ಲ. ನಮ್ಮಂತ ಕೈ ಕಾಲಿಲ್ದಾರ ಎಲ್ಗೋ ತಂದ್ ಕುಡಿಬೇಕು. ಬೋರಿನ ನೀರಿಲ್ಲ, ಒತ್ಕೊಂಡು ಹೋಗಲ್ಲ. ನಾವು 3 ಕಿಲೋಮೀಟರ್ ಇದ್ವಿ ಹೊಲ್ದಾಗೆ, ನಮ್ಮನೆ ತಂದ್ ಕೊಡೋರಿಲ್ಲ. ಏನೋ ಅವರು ಬಿಡ್ಬೇಕು ಬೋರ್ ಕೊಡ್ಸಿ. ನಾವ್ ಎಷ್ಟು ಕಷ್ಟ ಬಿಡ್ಬೇಕು. 6 ತಿಂಗಳಿಂದ ಚೌಡ್ಕೊಂಡಲ್ಲಿ ಗ್ರಾಮ ಎಂತ ಹೊಳಲ್ಕೆರೆ ತಾಲೂಕಿಂದು ನೀರೇ ಇಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕು? ಮನೆ ತಗೊಂಡು ಹೊಲಲ್ ಬಂದ್ರೆ ಬೋರ್ ನಿಲ್ಲಿಸ್ತಾರೆ. ನಮ್ಮಲ್ಲ ನೀರ್ ಬರಲ್ಲ. ಮಡಿಕೆ ಗಿಡಕ್ಕಂತ ಮಳೆ ನಾವೇನು ಕುಡಿಬೇಕು. ಮತ್ತೆ ನಾವು ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ವಿ. ಹೊಳಲ್ಕೆರೆಗೆ ತಂಪು ತಗೊಂಡು ಸುಳ್ಳು ಹೇಳ್ತಾ ಇದ್ದಾರೆ. ಚಂದ್ರಪ್ಪ ನಮಗೆ ಬೋರ್ ಕೊಡ್ಸಿ ನೀರ್ ಕೊಡ್ಬೇಕು ನಮ್ಮ ಊರಿಗೆ. ಮೂರು ವರ್ಷ ನೀರ್ ಮಾಡ್ತಾರೆ ಅಂತ ಹೇಳ್ರಿ ನೀವು. ಮಾತ್ರ ಅಂತ ಬರ್ತಾರೆ MLA JDP ಅವರೆಲ್ಲ. ಅವ್ರಿಗೆಲ್ಲ ನಾವು ಓಟ್ ಹಾಕಿ ಇಟ್ಕೊಂಡು ರೈತ ಸಂಘ ಏನಕ್ಕೆ ಮಾಡ್ಬೇಕು ಅಂದ್ರೆ ನಮ್ಮ ಹೋರಾಟಕ್ಕೆ, ನಮ್ಮ ಕಷ್ಟ ಸುಖ ಗ್ರಾಮದ ಏನೇ ಆಗುವವುಗಳಿಗೆ ಒಂದು ರೈತ ಸಂಘ ಇರಬೇಕು ಅನ್ನೋದಕ್ಕೆ ಒಂದು ಕಾರಣ. ಯಾವ MLAಗಳು ಯಾವ ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಇದು ಲಾಸ್ಟ್ ಬಾರ್ಡರ್ ಆಗಿರೋದ್ರಿಂದ ಕೇಳ್ಬಿಟ್ಟು ಒಂದೇ ಒಂದು ಬೋರ್ ಐತೆ ಅಂದರೆ ಇದು ಭಾಳ ದೊಡ್ಡ ಸಮಸ್ಯೆ. 1000 ಓಟಿರೋಂಥ ಗ್ರಾಮ, ಓಟಿ ಬೇಕಾದ್ರೆ ಬಂದು ಖಾಲಿ ಬೀಳ್ತಾರೆ. ಕಷ್ಟೇನೋ ಸುಖ ಕೇಳ್ತಿಲ್ಲ. ಈಗ ತಡ ಆಗಿದ್ರು ಪರವಾಗಿಲ್ಲ ಮಾಡಿದ್ರಿ. ನಾವು ಆ ಪಕ್ಷ ಈ ಪಕ್ಷ ಇರಲ್ಲ, ಯಾವ ಪಕ್ಷಿಕರ ಓಟ್ ಹಾಕ್ಯಾಡ ಸಂಬಂಧ ಬರಲ್ಲ ನಮಗೆ. ಇದು ಮೂಲ ಸಿದ್ಧಾಂತ ರೈತ ಸಂಘ, ಜಾತ್ಯತೀತ ರೈತ ಸಂಘ. ಆ ಜಾತಿ ಈ ಜಾತಿ ಏನಾದ್ರೆ ರೈತ ಸಂಘದಲ್ಲಿ ಎಲ್ಲ ರೈತರೇ ಆಗಿರ್ಬೇಕು. ಇದು ಜಾತೀಯತ ರೈತ ಸಂಘ ಅಲ್ಲ. ಇದು ದಯವಿಟ್ಟು ಹೇಳ್ತಾ ಇದೀವಿ. ಸುಮ್ಮನೆ ನಿಮ್ಮ ಹತ್ರ ನಾವೇನು ಏನೋ ಒಂದು ಆಶ್ವಾಸನೆ ಕೊಟ್ಟು ಹೇಳೋದಲ್ಲ. ತಕ್ಷಣಕ್ಕೆ ನೀವು ಏನು ಮಾತಾಡಿರೋ ನಮ್ಮ ಸ್ನೇಹಿತರೆಲ್ಲನ ಗುರುವಾರ ದಿವಸ ದುರ್ಗಕ್ಕೆ ಬರ್ತೀವಿ ಅಂದರು. ಬನ್ನಿರಿ, DC ಆಫೀಸಿಗೆ ಕರ್ಕೊಂಡು ಹೋಗ್ತೀವಿ, DC ಅಂತ ಕುದುರಿಸ್ತೀವಿ. ನೀವು ನಿಮ್ಮ ಊರಿಗೆ ಸಮಸ್ಯೆ ಏನೇ ಇರ್ಬೋದು, ಸಮಸ್ಯೆ ನಾವೇ ಬಗೆಹರಿಸಬೇಕು ಹೊರತು ಯಾರು ಬಗೆಹರಿಸಲ್ಲ. ನೀವೊಂದು ಎಷ್ಟು ಜನ ಬರ್ತೀರ, ಬಂದು ಜನ ಜಾಸ್ತಿ ಬಂದಷ್ಟು ನಿಮ್ಮ ಗ್ರಾಮದ ಕೆಲಸಗಳನ್ನು ಮಾಡೇ ಮಾಡ್ತೀವಿ. ಇದು ಶತಸಿದ್ಧ. ನೀವು ಅದ್ರ ಬಗ್ಗೆ ಏನು ಸುಮ್ಮನೆ ಹೇಳ್ತಾರೆ ಅನ್ನೋದು ತಿಳ್ಕೊಬೇಡ್ರಿ. ನೀವು ಜನ ಎಷ್ಟು ಒಗ್ಗಟ್ಟಾಗಿ ಬರ್ತೀರ ಅಷ್ಟು ಒಗ್ಗಟ್ಟಾಗಿ ನಾವು ನಿಂತು ಕೆಲಸ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದು. ನೀವು ಇದಕ್ಕೆ ಏನು ಆತಂಕ